ತನ್ನ ಪೂರ್ತಿ ಕತೆ ಹೇಳಿದ ನಿರಂಜನ್. ಇನ್ನಾದ್ರೂ ನಿನ್ ಮನೆಯವರು ತೋರ್ಸೋ ಹುಡುಗನನ್ನ ಮದ್ವೆ ಆಗಿ ಚೆನ್ನಾಗಿರುವಂತ ಸೌಜನ್ಯಗೆ ಬುದ್ಧಿ ಹೇಳಿ ಸೌರಭ್ನ ಪ್ರೀತಿಯನ್ನ ಹೊಗಳಿ ನಿವೇದನಾಗೆ ಸೌರಭ್ನ ಪ್ರೀತಿಯನ್ನ ಒಪ್ಕೊಳ್ಳಿ ಅನ್ನೋ ಸಲಹೆಯನ್ನ ಕೊಡ್ತಾನೆ. ಹಾಗೆ ನಿವೇದನ ತನ್ನ ಜೊತೆಗೆ ಕಾರಲ್ಲಿ ಬರೋವಾಗ ಮತ್ತೊಮ್ಮೆ ಅವಳ ಜೊತೆಗೆ ಸೌರಭ್ನ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡೋ ನಿರಂಜನ್ನ ತಡೆಯೋ ನಿವೇದನ ತಾನೇ ಅವನಿಗೆ ಸೌಜನ್ಯಳ ಪ್ರೀತಿಯನ್ನ ಒಪ್ಕೊಂಡು ಅವಳನ್ನೇ ಮದ್ವೆ ಆಗು ಅನ್ನೋ ಸಲಹೆ ಕೊಟ್ಟು ಗ್ಯಾರೇಜ್ ಕಡೆಗೆ ಹೋಗ್ತಾಳೆ. ಹಾಗೆ ತನ್ನ ಮಾತನ್ನ ತನಗೆ ತಿರುಗಿಸಿಕೊಟ್ಟು ಹೋಗ್ತಾ ಇದ್ದ ನಿವೇದನಳನ್ನೇ ನೋಡೋ ನಿರಂಜನ್, ನೀವ್ಯಾಕೆ ಹೀಗ್ ಹೇಳಿದ್ದು ಅಂತ ನನಗ್ ಗೊತ್ತು ನಿವೇದನ. ಬೇರೆಯವ್ರಿಗೆ ಹೇಳೋದು ಸುಲಭ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕಷ್ಟ ಅನ್ನೋದು ಈ ರೀತಿ ಪರೋಕ್ಷವಾಗಿ ಹೇಳ್ತಾ ಇದ್ದೀರ ತಾನೆ. ಆದ್ರೆ ನನ್ನ ಮತ್ತೆ ನಿಮ್ಮ ಪರಿಸ್ಥಿತಿ ಎರಡು ಬೇರೆ ಬೇರೆ. ನಾನು ನನ್ನ ಹೆಂಡತಿ ಜೊತೆಗೆ ಪ್ರೀತಿ, ಪ್ರೇಮ, ಸಂಸಾರ, ಸಾಮರಸ್ಯ ಅಂತೆಲ್ಲ ಚೆನ್ನಾಗಿ ಜೀವನ ಮಾಡಿದೀನಿ. ಆದ್ರೆ ನೀವು ಜೀವನದ ಯಾವ ಸುಖವನ್ನು ಸಹ ಅನುಭವಿಸ್ಲೇ ಇಲ್ವಲ್ಲ. ನಿಮ್ಗೆ ಒಳ್ಳೇದೊಂದು ಜೀವನ ಸಿಗ್ಬೇಕು ಅನ್ನೋದು ನನ್ನ ಆಸೆ. ಅಂತಹ ಒಳ್ಳೆ ಮತ್ತೆ ಸುಂದರ ಜೀವನವನ್ನ ಸೌರಭ್ನಿಂದ ಮಾತ್ರವೇ ಕೊಡೋಕ್ ಸಾಧ್ಯ. ಎಲ್ಲವನ್ನ ತೊರೆದ ವಿರಾಗಿನಿ ಹಾಗೆ ಬದುಕ್ತಾ ಇರೋ ನಿಮ್ಮ ಬದುಕಲ್ಲಿ ಹೊಸ ಚೈತನ್ಯ ತುಂಬೋಕೆ ಅವನಿಂದ ಮಾತ್ರವೇ ಸಾಧ್ಯ ಅಂದ್ಕೊಂಡು ತಾನು ಸಹ ಅಲ್ಲಿಂದ ಹೋದ್ರೆ ಅವನು ಹೋಗಿದ್ದನ್ನ ಖಾತ್ರಿ ಪಡಿಸ್ಕೊಂಡ ನಿವೇದನ ನನಗೆ ಪ್ರೀತಿ ಮದುವೆ ಅಂತ ಉಪದೇಶ ಕೊಟ್ರಲ್ಲ ನಿರಂಜನ್ ಸರ್, ಈಗ ನೀವೇನ್ ಮಾಡ್ತೀರಾ ನಾನು ನೋಡ್ತೀನಿ. ನಿಮ್ಮ ಗಂಭೀರ ವ್ಯಕ್ತಿತ್ವಕ್ಕೆ ತರ್ಲೆ ಹುಡುಗಿ ಸೌಜನ್ಯ ಹೆಚ್ಚು ಸೂಕ್ತ. ಪ್ರಗತಿಯವರ ಆಸೆಯನ್ನ ಈಡೇರಿಸೋ ಸಲುವಾಗಿಯಾದ್ರೂ ಅವಳನ್ನ ಮದ್ವೆ ಆಗಿ ಅಂತ ಅಂದ್ಕೊಳ್ತಾಳೆ. ಇತ್ತ ನಿವೇದನ ತನ್ನ ಸ್ಕೂಟಿ ತೆಗೆದುಕೊಂಡು ಬಂದ್ರು ಸೌರಭ್ ಅವಳ ಮನೆ ಮುಂದಿನ ಮೆಟ್ಟಿಲನ್ನ ಬಿಟ್ಟು ಅಲ್ಗಾಡಿಲ್ಲ. ಅವಳನ್ನೇ ಕಾಯ್ತಾ ಕುಳ್ತಿದ್ದಾನೆ. ಇಷ್ಟು ದಿನ ನಿವೇದನ ತನ್ನ ಜೊತೆಗೆ ಮಾತಾಡ್ತಾ ಇಲ್ಲ, ತನ್ನತ್ತ ನೋಡ್ತಾನೂ ಇಲ್ಲ ಅಂತ ಕೊರ್ಗಿ ಸೊರ್ಗಿ ಬಳಲಿ ಬೆಂಡಾಗಿ ಹೋಗಿದ್ದ ಹುಡುಗಂಗೆ ಇಂದು ಅವಳು ಇಷ್ಟಾದ್ರೂ ಮಾತಾಡದ್ಲಲ್ಲ ಅನ್ನೋದೇ ತುಸು ಸಮಾಧಾನದ ವಿಷಯ. ಸೌರಭ್ನನ್ನ ನೋಡಿಯೂ ನೋಡ್ದಂತೆ ತನ್ನ ಮನೆಯ ಬಾಗ್ಲನ್ನ ತೆರೆದ ನಿವೇದನ ತಾನಾಗಿ ಅವನನ್ನ ಮನೆಯೊಳಗಡೆಗೆ ಕರೀಲಿಲ್ಲ. ಆದ್ರೂ ಇದುವರೆಗೂ ಗೇಟ್ ಕಡೆಗೆ ಮುಖ ಮಾಡಿ ಕುಳಿತಿದ್ದ ಸೌರಭ್ ಅವಳು ಬಂದಾಗಿನಿಂದ ಅವಳ ಮನೆಯ ಬಾಗಿಲಿನ ಕಡೆ ಮುಖ ಮಾಡಿ ಕುಳಿತು ಅವಳ ಕರೆಗಾಗಿ ಕಾಯ್ತಿದ್ದಾನೆ. ಅದೇ ಸಮಯಕ್ಕೆ ಅವನ ಬಳಿ ಬಂದ ಸೌಜನ್ಯ, ಒಳಗಡೆ ಹೋಗಿ ಮಾತಾಡಿ ಸರ್, ಎಷ್ಟು ಹೊತ್ತು ಇಲ್ಲೇ ಕಾಯ್ತಾ ಕೂತಿದ್ದು ಸಾಕಾಗಿಲ್ವಾ? ಇನ್ನೂ ಇಲ್ಲೇ ಇದ್ದೀರಾ? ಅಕ್ಕ ಬಂದ್ರಲ್ಲ, ಹೋಗಿ ಒಳಗಡೆ ಇವತ್ತು ಎಲ್ಲ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸೌರಭ್ ಮಾತ್ರ, ಇರು ಸೌಜನ್ಯ, ಅವರೇ ಕರೀತಾರ ನೋಡ್ತೀನಿ, ಕ್ಲಿಯರ್ ಮಾಡೋಕೆ ನನ್ನ ಕಡೆಯಿಂದ ಏನೂ ಇಲ್ಲ, ಈಗಾಗ್ಲೇ ಎಲ್ಲಾನು ಹೇಳಿದೀನಿ. ವೇದ ಮಾತ್ರ ನನ್ನ ಜೊತೆಗೆ ಮಾತಾಡ್ಬೇಕು ಅಂತ ಹೇಳಿದ್ದಾರೆ, ಅವ್ರು ಏನ್ ಮಾತಾಡ್ತಾರೆ ಅನ್ನೋದು ನನಗೂ ಗೊತ್ತು ಅನ್ನೋ ಸೌರಭ್ನ ಮಾತಿಗೆ ಕಣ್ಣರಳಿಸಿದ ಸೌಜನ್ಯ, ಮೊದ್ಲೇ ಗೊತ್ತಾ? ಏನ್ ಮಾತಾಡ್ತಾರೆ ನೀವಿ ಅಕ್ಕ, ಹೇಳಿ ನೋಡೋಣ ಅಂತ ಕೇಳಿದಾಗ, ಇನ್ನೇನಿಲ್ಲ ಸೌಜನ್ಯ, ಈಗಾಗ್ಲೇ ಹೇಳಿರುವಂತೆ ಅವ್ರು ನನ್ನನ್ನ ಮದ್ವೆ ಆಗಲ್ಲ ಅಂತಾರೆ ಅಷ್ಟೇ ಅಂತ ನಗ್ತಾನೆ ಸೌರಭ್. ಯಪ್ಪಾ, ಅವರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾನೆ ಇದಾರೆ ಅಂತ ಗೊತ್ತಿದ್ರು ನಗ್ತಾ ಇದ್ದೀರಲ್ಲ, ಇದ್ ಹೇಗ್ ಸಾಧ್ಯ? ನನಗಂತೂ ನಿರಂಜನ್ ಸರ್ ರಿಜೆಕ್ಟ್ ಮಾಡೋವಾಗ ತುಂಬಾ ಬೇಸರ ಆಗತ್ತೆ, ಅಷ್ಟೇ ಅಳು ಬರುತ್ತೆ ಗೊತ್ತಾ ಎಂದ ಸೌಜನ್ಯಗೆ ಎಲ್ಲರೆದ್ರು ರಾಜಾರೋಷವಾಗಿ ಅಳೋ, ತಮ್ಮ ದುಃಖವನ್ನ ಹೊರಹಾಕೋ ಸ್ವಾತಂತ್ರ್ಯ ಹೆಣ್ಣು ಮಕ್ಕಳಿಗೆ ಮಾತ್ರವೇ ಇರೋದು ಸೌಜನ್ಯ. ನಾವು ಆ ರೀತಿಯ ಸ್ವಾತಂತ್ರ್ಯವನ್ನ ಪಡೆದಿಲ್ಲ. ನಮ್ಮ ದುಃಖ, ವೇದನೆ, ಅಳು ಎಲ್ಲವೂ ನಮಗ್ ಮಾತ್ರವೇ ತಿಳಿಯುತ್ತೆ. ನಮ್ಮ ಮನಸ್ಸು ಬಿಕ್ಕಿ ಬಿಕ್ಕಿ ಅಳೋದು ನಮಗ್ ಮಾತ್ರವೇ ಗೊತ್ತು. ಗಂಡಸರು ಎಲ್ಲರೆದ್ರು ಕಣ್ಣೀರು ಹಾಕುವಂತಿಲ್ಲ ಅನ್ನೋ ಅಲಿಖಿತ ನಿಯಮ ಇದೆ ಎಂದು ವಿಷಾದದಿಂದಲೇ ಹೇಳ್ತಾನೆ ಸೌರಭ್. ಅವನ ಮಾತಿನ ಅರ್ಥ ತಿಳಿದು ಸೌಜನ್ಯ ಕೂಡ ಮೌನ ವಹಿಸ್ತಾಳೆ. ನಿವೇದನಳ ಮನೆಯ ಕಾಫಿ ಘಮಕ್ಕೆ ಮೂಗರಳಿಸಿದ ಸೌರಭ್, ನಮ್ಮವರು ಕಾಫಿ ಮಾಡ್ತಾ ಇದ್ದಾರೆ, ನನಗೂ ಕಾಫಿಗೆ ಕರೀತಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದಾಗ ಸೌಜನ್ಯ, ಅವರಿಗೆ ನಿಮ್ಮ ಮೇಲೆ ಕೋಪ ಇದೆ, ಅದಕ್ಕೆ ಗ್ಯಾರಂಟಿ ಕಾಫಿ ಕರಿಯಲ್ಲ ಅಂತ ಹೇಳ್ತಾಳೆ. ಆಗ ಸೌರಭ್, ಹಾಗೆಲ್ಲ ಯೋಚನೆ ಮಾಡ್ಬೇಡ ಸೌಜನ್ಯ, ಅವರು ಎಲ್ರಂತೆ ಅಲ್ಲ, ಊಟ ತಿಂಡಿಗೆಲ್ಲ ಅಷ್ಟು ಸಣ್ಣದಾಗಿ ಯೋಚನೆ ಮಾಡಲ್ಲ ಅನ್ನೋ ಹೊತ್ತಿಗೆ ಆಚೆಗೆ ಬಂದ ನಿವೇದನ ಸೌಜನ್ಯ, ಸೌರಭ್ ಸರ್ ಇಬ್ರು ಬನ್ನಿ ಕಾಫಿ ಕುಡೀರಿ ಅಂತ ಕರೀತಾಳೆ. ತಕ್ಷಣ ಸೌಜನ್ಯ ಮತ್ತೆ ಸೌರಭ್ ಮುಖ ನೋಡ್ಕೊಂಡ್ರೆ, ನೋಡೋದ್ಯಾ, ನಾನು ಹೇಳಿಲ್ವಾ ನಮ್ಮವರು ಹೇಗೆ ಅಂತ ನಂಗೆ ಚೆನ್ನಾಗೆ ಗೊತ್ತು ಅಂತ ಮೆಲ್ಲಗೆ ನುಡಿದ ಸೌರಭ್ ಅವಳ ಜೊತೆಗೆ ಮನೆಯೊಳಗಡೆಗೆ ಹೋದ್ರೆ
ಇಬ್ರಿಗೂ ಕಾಫಿ ತಿಂಡಿ ಕೊಡೋ ನಿವೇದನ ತಾನು ಅವರಿಬ್ರು ಎದುರು ಕುಳಿತ್ರೆ ಸೌರಭ್ನಂತೂ ಕಣ್ರೆಪ್ಪೆಯನ್ನು ಮುಚ್ಚದೆ ಅವಳನ್ನೇ ನೋಡ್ತಾ ಉಳಿತಾನೆ. ಆದ್ರೆ ಕಾಫಿಯನ್ನ ಗುಟ್ಕರಿಸ್ತಲೇ, ಅಕ್ಕ ನೀವು ಸ್ವಲ್ಪ ನಿರಂಜನ್ ಸರ್ ಜೊತೆಯಲ್ಲಿ ಮಾತಾಡಿ ಅಕ್ಕ, ನಿಮ್ ಮಾತಿಗೆ ಅವರು ಗೌರವ ಕೊಡ್ತಾರೆ, ನನ್ ಪ್ರೀತಿನ ಒಪ್ಕೊಂಡು ನನ್ನನ್ನ ಮದ್ವೆ ಆಗೋಕೆ ಹೇಳಿ ಅಕ್ಕ ಅಂತ ಮನ್ವಿ ಮಾಡೋ ಸೌಜನ್ಯಗೆ, ನೋಡು ಸೌಜನ್ಯ, ಪ್ರೀತಿ ಮದ್ವೆ ಅನ್ನೋದಲ್ಲ ಅವ್ರವರ ವೈಯಕ್ತಿಕ ವಿಚಾರ. ಯಾರದೋ ಬಲವಂತಕ್ಕೆ ಪ್ರೀತಿ ಮೂಡೋದಿಲ್ಲ, ಹಾಗೆ ಯಾರದೋ ಬಲವಂತಕ್ಕೆ ಮದ್ವೆ ಆದ್ರೂ ಜೀವನ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ವಿಷಯದಲ್ಲಿ ಮತ್ತೊಬ್ಬರ ಸಹಾಯ ಕೇಳೋದನ್ನ ಬಿಡು. ನೀನು ನಿನ್ ಪ್ರೀತಿ ಬಗ್ಗೆ ಅಂದ್ರೆ ನೀನು ನಿರಂಜನ್ ಸರ್ನ ಇಷ್ಟಪಟ್ಟು ಮದ್ವೆ ಆಗ್ಬೇಕು ಅನ್ಕೊಳ್ತಿರೋದ್ರ ಬಗ್ಗೆ ನಿನ್ನ ಅಪ್ಪ ಅಮ್ಮನ ಜೊತೆಗೆ ಮಾತಾಡಿದ್ಯಾ ಎಂದು ಪ್ರಶ್ನೆ ಮಾಡ್ತಾಳೆ ನಿವೇದನ. ಆಗ ಸೌಜನ್ಯ, ಇಲ್ಲ ಅಕ್ಕ, ಇನ್ನು ಏನನ್ನು ಹೇಳಿಲ್ಲ, ನಾನು ಬರೀ ಈಗ್ಲೇ ಮದ್ವೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿರಂಜನ್ ಸರ್ ನನ್ನನ್ನ ಒಪ್ಕೊಂಡಾಗ ಹೇಳೋಣ ಅನ್ಕೊಂಡೆ ಅಂತ ಹೇಳಿದ್ರೆ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಮೊದ್ಲು ನೀನು ನಿನ್ನ ಅಪ್ಪ ಅಮ್ಮನ ಬಳಿ ನಿರಂಜನ್ ಸರ್ ಬಗ್ಗೆ ಮಾತಾಡು. ಅವರ ಹಿನ್ನೆಲೆ ಎಲ್ಲ ನಿನ್ಗೂ ತಿಳಿದಿದೆ ಅಲ್ವಾ, ಹಾಗಾಗಿ ಅವರ ಪ್ರತಿಯೊಂದು ವಿಷಯವನ್ನ ನಿನ್ ಮನೆಯವರಲ್ಲಿ ಹೇಳಿ, ಇಂತಹ ವ್ಯಕ್ತಿಯನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ಅವರನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ, ನೀವು ಬಂದು ಅವ್ರ ಜೊತೆಗೆ ಮಾತಾಡಿ ಅನ್ನೋ ಮೂಲಕ ಮೊದ್ಲು ಅವರಲ್ಲಿ ಸಹಾಯ ಕೇಳು. ಒಂದು ವೇಳೆ ನಿನ್ನ ಮನೆಯವರು ಸಹ ನಿರಂಜನ್ ಸರ್ನ ಒಪ್ಕೊಂಡ್ರೆ ನಂತರ ಅವರನ್ನೇ ಕರ್ಕೊಂಡು ಬಂದು ನಿರಂಜನ್ ಸರ್ ಜೊತೆಯಲ್ಲಿ ಮಾತಾಡೋಕೆ ಹೇಳು, ಆಗ ಸರಿಯಾಗತ್ತೆ. ಯಾಕಂದ್ರೆ ಒಂದ್ ವೇಳೆ ನೀನು ಕಷ್ಟಪಟ್ಟು ನಿರಂಜನ್ ಸರ್ನ ಮದುವೆಗೆ ಒಪ್ಸಿದ್ರು ನಿನ್ ಮನೆಯವರು ಒಪ್ತೆ ಹೋದ್ರೆ ಏನ್ ಮಾಡ್ತೀಯಾ? ಅದು ಮತ್ತೊಂದು ರೀತಿ ಕಷ್ಟ ಅಲ್ವಾ? ಅದೇ ನಿನ್ನ ಮನೆಯವರು ಸಹ ಒಪ್ಪಿದ್ದಾರೆ ಅಂದ್ರೆ ಬಹುಶಃ ನಿರಂಜನ್ ಸರ್ ಕೂಡ ಮನಸ್ಸು ಬದಲಿಸಬಹುದು. ಅದಕ್ಕೆ ಮೊದ್ಲು ನಿನ್ ಮನೆಯವರನ್ನ ಒಪ್ಸು, ನಂತರ ನಿರಂಜನ್ ಸರ್ ಜೊತೆ ಮಾತಾಡು. ಒಂದ್ ವೇಳೆ ನಿರಂಜನ್ ಸರ್ ನಿನ್ ಜೊತೆಗೆ ಮದ್ವೆಗೆ ಒಪ್ಪಿದ್ರೆ ನಾನಂತೂ ತುಂಬಾ ಸಂತೋಷ ಪಡ್ತೀನಿ ಅನ್ನೋ ಸಲಹೆ ಕೊಡ್ತಾಳೆ ನಿವೇದನ. ಅವಳ ಸಲಹೆ ಸೌಜನ್ಯಾಗೂ ಸರಿ ಅನ್ಸಿತ್ತು. ಸರಿ ಅಕ್ಕ, ಹಾಗಾದ್ರೆ ಇವತ್ತೇ ನನ್ನ ಅಪ್ಪ ಅಮ್ಮನ ಜೊತೆಗೆ ಮಾತಾಡಿ ನೋಡ್ತೀನಿ ಅಂತ ಹೇಳಿದ ಸೌಜನ್ಯ ಬೇಗ ಬೇಗ ಕಾಫಿ ಖಾಲಿ ಮಾಡಿ, ಸರಿ ನಾನು ಹೋಗ್ತೀನಿ ಅಂತ ಸೌರಭ್ಗೆ, ಈಗ ನೀನ್ ಮಾತಾಡು ಅನ್ನೋ ಸನ್ನೆ ಮಾಡಿ ಆಚೆಗೆ ಹೋದ್ರೆ, ವೇದ ಅದೇನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಅದೇನು ಹೇಳಿ ಅಂತ ತಾನು ಕೂಡ ಕಾಫಿ ಖಾಲಿ ಮಾಡ್ತಾನೆ ಸೌರಭ್. ದೀರ್ಘ ಶ್ವಾಸ ತೆಗೆದುಕೊಳ್ತಾ ನಿಡಿದಾದ ನಿಟ್ಟುಸಿರು ಬಿಟ್ಟ ನಿವೇದನ ಮೊದ್ಲಿಗಿಂತ ತುಸು ಹೆಚ್ಚು ಹತ್ರದಲ್ಲಿ ಕುಳಿತು, ನಿಮ್ಮ ಅವಸ್ಥೆ ಏನು ಸೌರಭ್ ಸರ್? ಹೇಗಿದ್ದ ನೀವು ಹೀಗಾಗಿ ಹೋಗಿದ್ದೀರಲ್ಲ? ಮೊದ್ಲಿದ್ದ ಸೌರಭ್ಗೂ ಈಗಿರೋ ಸೌರಭ್ಗೂ ಎಷ್ಟು ವ್ಯತ್ಯಾಸವಿದೆ ನೀವೇ ನೋಡಿ ಅಂತ ಆದಷ್ಟು ಮೃದುವಾಗಿ ಹೇಳಿದಾಗ, ಈ ಪ್ರೀತಿವಂತರ ಹೀಗೆ ಕಣ್ರಿ ವೇದ, ಅದು ಸಿಗೋ ಮೊದಲು ನಮ್ಗೆ ಸಿಗುತ್ತೆ ಅನ್ನೋ ಭರವಸೆ ಹುಮ್ಮಸ್ಸಲ್ಲಿ ಖುಷಿಯಾಗಿರ್ತೀವಿ. ಸಿಕ್ಕ ನಂತರ ಕೊನೆಗೂ ನಮ್ಮ ಪ್ರೀತಿ ಸಿಕ್ಕಿದೆ ಅನ್ನೋ ಸಾರ್ಥಕದ ಸಂತೋಷದಲ್ಲಿ ಇರಬಹುದು. ಆದ್ರೆ ನಮ್ಮ ಪ್ರೀತಿ ತಿರಸ್ಕರಿಸಲ್ಪಟ್ಟಾಗ ಎಷ್ಟು ನೋವಾಗುವುದು ಅನ್ನೋ ಅಂದಾಜಿಲ್ಲ ನಿಮಗೆ. ನಾನು ಸಹ ನನ್ನ ಪ್ರೀತಿ ಬಗ್ಗೆ ನಿಮ್ಗೆ ಹೇಳೋವರೆಗೂ ಖುಷಿಯಾಗಿದ್ದೆ, ಆದ್ರೆ ನಿಮ್ಮಿಂದ ಈ ಪರಿಯ ತಿರಸ್ಕಾರ ಕಂಡು ಕಂಗಾಲಾಗಿ ಹೋದೆ. ರೀ ವೇದ, ನಾನು ಸತ್ಯವಾಗಿ ಹೇಳ್ತೀನಿ ಕಣ್ರಿ, ನನ್ನ ಪ್ರೀತಿ ಸುಳ್ಳಲ್ಲ, ಯಾವುದೋ ಆಕರ್ಷಣೆಯೂ ಅಲ್ಲ. 10 ವರ್ಷಗಳಿಂದ ನಿಮ್ಮನ್ನೇ ಪ್ರೀತಿಸ್ತಾ ಬಂದಿದ್ದೀನಿ. ನಿಮ್ಗೆ ಯಾಕೆ ನನ್ನ ಪ್ರೀತಿ ಅರ್ಥವೇ ಆಗ್ತಿಲ್ಲ? ಪ್ಲೀಸ್ ಕಣ್ರಿ, ನನ್ನನ್ನ ಒಪ್ಕೊಂಡು ನನ್ಗೊಂದು ಬಾಳು ಕೊಡಬಾರ್ದಾ ಎಂದು ದೀನವಾಗಿ ಕೇಳೋ ಸೌರಭ್ ಮತ್ತೆ ಕಣ್ಣು ತುಂಬಿಕೊಂಡ್ರೆ ತುಸು ಗಂಭೀರ ಮುಖ ಮಾಡೋ ನಿವೇದನ, ಅದೆಲ್ಲ ಎಂದಿಗೂ ನಡೆಯಲಾರದ ಮಾತು ಸೌರಭ್. ನೀವು ಒಂದಲ್ಲ, 100, 1000 ಬಾರಿ ಕೇಳಿದ್ರು ನನ್ನ ನಿರ್ಧಾರ ಬದಲಾಗೋದಿಲ್ಲ. ಈ ಪ್ರೀತಿ ಪ್ರೇಮ ಅಂತ ಹುಚ್ಚುಚ್ಚಾಗಿ ಆಡದೆ ನಿಮ್ಮ ಅಪ್ಪ ಅಮ್ಮ ತೋರ್ಸೋ ಹೆಣ್ಣನ್ನ ಮದುವೆ ಆಗಿ ಚೆನ್ನಾಗಿರಿ, ಇದನ್ನ ನಾನು ನಿಮ್ಗೆ ಒಬ್ಬ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ ಅನ್ನೋವಾಗ ಅವಳನ್ನ ತಡೆಯುವಂತೆ ನೀವ್ಯಾಕೆ ನನ್ನನ್ನ ಬೇಡ ಅಂತ ಹೇಳ್ತಾ ಇದ್ದೀರಾ ಅನ್ನೋದಾದ್ರೂ ಹೇಳಿ ವೇದ ಅಂತ ಕೇಳಿದಾಗ, ಹೇಳೋಕೆ ಏನಿದೆ ಸೌರಭ್, ಎಲ್ಲ ನಮ್ ಕಣ್ಣೆದ್ರೆ ಇದೆಯಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮ್ಗಿಂತ ದೊಡ್ಡವಳು, ಮತ್ತೆ ನನಗೆ ಈಗಾಗ್ಲೇ ಮದುವೆ ಆಗಿದೆ, ನಾನು ವಿಧವೆ ಕೂಡ. ಸಾಲದಕ್ಕೆ 20 ವರ್ಷದ 2 ಹೆಣ್ಣು ಮಕ್ಕಳ ತಾಯಿ ನಾನು. ನನ್ನ ಮಕ್ಕಳಿಗೂ ಮದುವೆ ಆಗಿದೆ. ಅಷ್ಟು ದೊಡ್ಡ ಮಕ್ಕಳಿರೋ ನನ್ನನ್ನ ಮದುವೆ ಆಗ್ತೀನಿ ಅಂತ ಬಯಸೋದು ನಿಮ್ಮ ಹುಚ್ಚತನ ಅಲ್ಲದೆ ಮತ್ತೇನು? ನಾನೊಂಥರ ಬಾಡ್ ಹೋದ ಬಳ್ಳಿ ಸೌರಭ್. ಈ ಬಳ್ಳಿಯಿಂದ ಯಾವುದೇ ಪ್ರಯೋಜನ ಇಲ್ಲ. ನೇರವಾಗಿ ಹೇಳಬೇಕು ಅಂದ್ರೆ
ನನ್ನಿಂದ ನಿಮ್ಗೆ ಯಾವುದೇ ರೀತಿಯ ಸುಖ ಸಂತೋಷ ಸಿಗಲಾರದು. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಈ ನಿಮ್ ಹುಚ್ಚಾಟ ನಿಲ್ಸಿ ಇಲ್ಲಿಂದ ಹೋಗ್ಬಿಡಿ. ನಿಮ್ ಮನೆಯವರು ತೋರ್ಸೋ ಹೆಣ್ಣನ್ನ ಮದ್ವೆ ಆಗಿ ಚೆನ್ನಾಗಿ ಬದುಕಿ ಬಾಳಿ. ನಿಮ್ಮ ಮದ್ವೆಗೆ ನನ್ನನ್ನು ಕರೀರಿ, ತುಂಬು ಮನದಿಂದ ಹಾರೈಸ್ತೀನಿ ಅಂತ ಸಮಾಧಾನವಾಗಿಯೇ ಹೇಳ್ತಾಳೆ ನಿವೇದನಾ. ಈ ಪ್ರಪಂಚದಲ್ಲಿ ವಿಧವೆಯರನ್ನ ಯಾರು ಮದ್ವೆ ಆಗಿಲ್ವಾ? ವಿಧವಾ ವಿವಾಹ ತಪ್ಪ? ವಯಸ್ಸಲ್ಲಿ ತನಗಿಂತ ದೊಡ್ಡ ಹೆಣ್ಣನ್ನ ಮದ್ವೆ ಆದ ಹುಡುಗರನ್ನ ತೋರಿಸ್ಬೇಕಾ? ಒಂದಷ್ಟು ಸೆಲೆಬ್ರಿಟಿಗಳ ಪಟ್ಟಿ ಕೊಡ್ಲಾ? ಅವ್ರ ವಿಚಾರಗಳು ಎಲ್ರಿಗೂ ತಿಳಿಯುತ್ತೆ. ಸಾಮಾನ್ಯ ಜನರಲ್ಲೂ ಈ ರೀತಿಯ ಮದ್ವೆಗಳು ನಡೆದಿದ್ರು ಯಾರಿಗೂ ಹೆಚ್ಚಾಗಿ ತಿಳಿಯೋದಿಲ್ಲ ಅಷ್ಟೇ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದ್ರೆ ಅದ್ರಲ್ಲೂ ನನಗೇನು ಸಮಸ್ಯೆ ಕಾಣ್ತಾ ಇಲ್ಲ. 12 ವರ್ಷದ ಹೆಣ್ಣಿಗೆ ಮದ್ವೆ ಮಾಡಿದ್ರೆ ಅವಳು 13 ವರ್ಷಕ್ಕೆ ತಾಯಿ ಆಗ್ತಾಳೆ. 15 ವರ್ಷದ ಹೆಣ್ಣಿಗೆ ಮದ್ವೆ ಮಾಡಿದ್ರೆ ಅವಳು 16 ವರ್ಷಕ್ಕೆ ಅಮ್ಮ ಆಗ್ತಾಳೆ. ನಿಮ್ ಕಥೆಯೂ ಅಷ್ಟೇ, ಬೇಗ ಮದ್ವೆ ಮಾಡಿದ್ದಾರೆ, ಅದಕ್ಕೆ ನೀವು ಬೇಗ ಅಮ್ಮ ಆಗಿದ್ದೀರಾ. ನಮ್ದೇ ಕಾಲೇಜಿನ ಲಲಿತಾ ಮೇಡಮ್ ನಿಮ್ಗಿಂತ ದೊಡ್ಡವರು ತಾನೆ, ಅವರಿಗೆ ಇನ್ನೂ ಮದ್ವೆಯೇ ಆಗಿಲ್ಲ, ಅದಕ್ಕೇನ್ ಹೇಳ್ತೀರಾ? ನಿಮ್ಮ ಫ್ರೆಂಡ್ ಅನು ಮೇಡಮ್ ಕೂಡ ವಿಧವೆ, ಒಬ್ಬ ಮಗನ ತಾಯಿ, ಅವರಿಗೆ ನೀವೇ ಅಲ್ವಾ ಮದ್ವೆ ಮಾಡಿಸಿದ್ದು? ಅವ್ರ ವಿಷಯದಲ್ಲಿ ಸರಿ, ನಿಮ್ ವಿಷಯದಲ್ಲಿ ತಪ್ಪಾ ಅನ್ನೋ ತನ್ನ ವಾದವನ್ನ ಅವಳೆದ್ರು ಇಡ್ತಾನೆ ಸೌರಭ್. ಆಗ ನಿವೇದನಾ, ಅನು ವಿಷಯ ಬೇರೆ, ನನ್ನ ವಿಷಯ ಬೇರೆ ಸೌರಭ್. ಅವಳಿಗೆ ಜೀವನದಲ್ಲಿ ಎಲ್ಲಾ ರೀತಿಯ ಆಸೆ ಆಕಾಂಕ್ಷೆಗಳು ಇವೆ, ಅದಕ್ಕೆ ಅವಳು ಮತ್ತೊಂದು ಮದ್ವೆ ಆಗೋಕೆ ಒಪ್ಕೊಂಡ್ಲು. ಆದ್ರೆ ನನಗೆ ಜೀವನದಲ್ಲಿ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ, ಹಾಗಾಗಿ ನಾನು ಮರು ಮದ್ವೆಗೆ ಒಪ್ಪೋದಿಲ್ಲ. ಹಾಗೊಂದು ವೇಳೆ ನನಗೂ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಇದ್ದಿದ್ರೆ ಇಷ್ಟು ಹೊತ್ತಿಗೆ ನಾನು ಕೂಡ 2ನೇ ಮದ್ವೆ ಆಗಿ ಬಿಡ್ತಾ ಇದ್ದೆ. ಈಗ ನನಗೆ ಯಾಕೆ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳಿಲ್ಲ ಅಂತ ಮತ್ತೆ ನೀವು ನನ್ನನ್ನ ಪ್ರಶ್ನೆ ಮಾಡಬೇಡಿ ಅಂತ ನಿವೇದನ ಜೋರು ಮಾಡ್ತಾಳೆ ಸೌರಭ್ಗೆ. ಆಗ ತಾನು ಸಹ ದನಿ ಎತ್ತರಿಸುವ ಸೌರಭ್, ನಾನೇನು ಪ್ರಶ್ನೆ ಮಾಡಲ್ಲ ಬಿಡಿ ವೇದ, ಯಾಕಂದ್ರೆ ನಿಮ್ಮ ಜೀವನದ ಆಸೆ ಆಕಾಂಕ್ಷೆಗಳೆಲ್ಲ ಯಾಕೆ ಸತ್ ಹೋಗಿದೆ ಅನ್ನೋದು ನನಗೂ ಚೆನ್ನಾಗೇ ಗೊತ್ತು. ನಿಮ್ಮ ಗಂಡ ಪ್ರಮೋದ್ ಅನ್ನೋ ಸೈಕೋ, ನಿಮ್ ತವರು ಮನೆಯವರು ಎನಿಸ್ಕೊಂಡ ಸ್ವಾರ್ಥಿಗಳು ಮೋಸಗಾರರು, ಕೊನೆಗೆ ಜನ್ಮ ಕೊಟ್ಟ ಮಕ್ಕಳು ಎಲ್ರಿಂದನೂ ನೀವು ಯಾತನೆಯನ್ನ ಬರೀ ನೋವನ್ನೇ ಅನುಭವಿಸಿದಿರಾ. ಅದಕ್ಕಾಗಿಯೇ ಮುಂದಿನ ಜೀವನ ಹೇಗಾದ್ರೂ ಕಳೀಲಿ ಅಂದ್ಕೊಂಡು ಎಲ್ಲಾ ಸುಖಗಳಿಂದ ವಂಚಿತರಾಗಿ ಬದುಕ್ತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈಗ ನೀವು ಅಷ್ಟೇ, ಇದೆಲ್ಲ ನನಗೆ ಹೇಗ್ ಗೊತ್ತಾಯ್ತು ಅಂತ ಪ್ರಶ್ನಿಸ್ಬೇಡಿ ವೇದ. ಹಾಗಂತ ನಿಮ್ಮ ಬಗ್ಗೆ ಎಲ್ಲಾ ತಿಳಿದ ನಂತರ ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇಲ್ಲ. ಎಲ್ಲವೂ ತಿಳಿಯೋ ಮೊದ್ಲೇ ನಿಮ್ಮನ್ನ ಇಷ್ಟಪಟ್ಟವನು ನಾನು. ಈಗ ನಿಮ್ ಬಗ್ಗೆ ಎಲ್ಲಾ ವಿಚಾರ ತಿಳಿದ ನಂತರವೂ ನಿಮ್ಮನ್ನೇ ಇಷ್ಟಪಡ್ತಾ ಇದ್ದೀನಿ, ನಿಮ್ಮನ್ನೇ ಮದ್ವೆ ಆಗ್ಬೇಕು ಅನ್ಕೊಳ್ತಾ ಇದ್ದೀನಿ ಅಂತ ದೃಢವಾಗಿ ಹೇಳಿದಾಗ, ಓಹೋ ಹಾಗಾದ್ರೆ ನನ್ನ ವೈಯಕ್ತಿಕ ವಿಚಾರಗಳೆಲ್ಲ ನಿಮ್ಗೆ ತಿಳಿದಿದೆ ಅಂತ ಆಯ್ತು. ಇದ್ರ ಬಗ್ಗೆ ನಾನೇನು ಪ್ರಶ್ನೆ ಮಾಡೋದಿಲ್ಲ ಬಿಡಿ, ಯಾಕೆ ಅಂದ್ರೆ ಈ ವಿಚಾರಗಳೆಲ್ಲ ನಿಮ್ಗೆ ಹೇಗೆ ತಿಳಿದಿರಬಹುದು ಅನ್ನೋ ಅಂದಾಜಿದೆ ನನಗೆ. ಅವಳನ್ನ ಹೇಗೆ ವಿಚಾರಿಸ್ಕೊಳ್ಬೇಕು ಅನ್ನೋದು ನನ್ಗೆ ತಿಳಿದಿದೆ. ನೀವು ಬರೀ ನಿಮ್ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದೀರಾ ಸರ್. ಒಂದು ಕ್ಷಣ ನಿಮ್ ಮನೆಯವ್ರ ಬಗ್ಗೆಯೂ ಯೋಚನೆ ಮಾಡಿ ನೋಡಿ. ಅವರಿಗೂ ನಿಮ್ ಹೆಂಡತಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ ಆಸೆ ಕನಸುಗಳು ಇರೋದಿಲ್ವಾ? ಅಂಥದ್ರಲ್ಲಿ ನೀವು ನನ್ನಂತವಳ ಹಿಂದೆ ಬಿದ್ದಿದ್ದೀರಾ ಅಂತ ತಿಳಿದ್ರೆ ಅವರಿಗೆಲ್ಲ ಎಷ್ಟು ಬೇಸರ ಆಗಬಹುದು. ಯಾವ ಹೆತ್ತವರು ಸಹ ತಮ್ಮ ಮಕ್ಕಳಿಗೆ ವಿಧವೆ ಜೊತೆಗೆ ದೊಡ್ಡ ದೊಡ್ಡ ಮಕ್ಕಳಿರೋ ಹೆಣ್ಣಿನ ಜೊತೆಗೆ ತನ್ನ ಮಗನಿಗಿಂತ ದೊಡ್ಡವಳಾದ ಹೆಂಗಸಿನ ಜೊತೆಗೆ ಮದ್ವೆ ಮಾಡ್ಬೇಕು ಅಂತ ಯೋಚಿಸೋದಿಲ್ಲ. ಒಮ್ಮೆ ಅವ್ರ ಬಗ್ಗೆಯೂ ಯೋಚನೆ ಮಾಡೋದನ್ನ ಕಲಿತ್ಕೊಳ್ಳಿ. ನಿಮ್ ಬಗ್ಗೆ 100 ಸಾವಿರಾರು ಕನ್ಸು ಕಂಡಿರೋ ಅಂತಹ ಹೆತ್ತವರ ಕಣ್ಣೀರಿಗೆ ಕಾರಣ ಆಗ್ಬೇಡಿ ಅನ್ನೋ ನಿವೇದನ ಹೆತ್ತವರ ಹೆಸರು ಹೇಳಿ ಅವನ ಮನಸ್ಸನ್ನ ಬದಲಾಯಿಸೋಕೆ ನೋಡಿದ್ರೆ ಅವಳ ಸಮಕ್ಕೆ ನಿಂತ ಸೌರಭ್, ನಾನೊಂದ್ ಮಾತು ಕೇಳ್ತೀನಿ ವೇದ, ನೀವು ಯಾವುದೇ ಮುಚ್ಚು ಮರೆ ಇಲ್ಲದೆ ಉತ್ತರ ಕೊಡ್ಬೇಕು. ಒಂದ್ ವೇಳೆ ಸುಳ್ಳಾಡಿದ್ರೆ ನಿಮ್ಮ ಮಕ್ಕಳು ಮೇಲಾಣೆ ಅಂದ ಕೂಡ್ಲೆ ತನ್ನ ಮೂಗಿನ ಹೊಳ್ಳೆಗಳನ್ನ ಅರಳಿಸಿದ ನಿವೇದನ, ನನ್ನ ಮಕ್ಳು ಮೇಲೆ ಆಣೆ ಇಡೋದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಸಣ್ಣಗೆ ನಕ್ಕ ಸೌರಭ್, ಅದ್ ಎಷ್ಟು ಪ್ರೀತಿ ಮಾಡ್ತೀರಾ ಅಲ್ವಾ ನಿಮ್ ಮಕ್ಳನ್ನ? ಆ ಮಕ್ಳ ಸಲುವಾಗಿ ಅಲ್ವಾ ನೀವು ಎಷ್ಟೋ ವರ್ಷಗಳ ಹಿಂದೆಯೇ DNA ಟೆಸ್ಟ್ ವರ್ಗೂ ಹೋಗಿದ್ದು, ಎಲ್ಲರನ್ನ ಎದುರಿಸಿ ಆ ಮಕ್ಳನ್ನ ಉಳಿಸ್ಕೊಂಡಿದ್ದು. ಆದ್ರೆ ಆ ಮಕ್ಳಿಂದ ನಿಮ್ಗೇನ್ ಸಿಕ್ಕಿದೆ ವೇದ? ಹೋಗ್ಲಿ ಬಿಡಿ, ಈಗ ಆ ವಿಚಾರ ಬೇಡ. ನಾನು ಹೇಳೋಕೆ ಬಂದದ್ದು ಬೇರೆ ಮಾತು. ನೀವೇ ಹೇಳ್ಕೊಳ್ಳುವಂತ ನಿಮ್ಮಂತಹ ಹೆಣ್ಣಿಗೆ ನನ್ನಂತಹ ಹುಡ್ಗನೊಬ್ಬ ಬಾಳ್ ಕೊಡ್ಬೇಕು ಅಂತ ಮುಂದೆ ಬಂದಿದ್ದಾನೆ ಅಂತ ಅನ್ಕೊಳ್ಳಿ. ನಾನೇನು ನಿಮ್ಗೆ ಬಾಳ್ ಕೊಡ್ಬೇಕು ಅನ್ಕೊಂಡಿಲ್ಲ.
ಬದಲಾಗಿ ಪ್ರೀತಿಯಿಂದನೇ ನಿಮ್ಮನ್ನ ಒರೆಸೋಕೆ ಬಂದಿರೋದು. ಅದಕ್ಕೆ ನೀವೇ ನನಗೆ ಬಾಳ್ ಕೊಡಿ ಅಂತ ಕೇಳ್ಕೊಂಡಿದ್ದು. ಈಗ ನಾನು ಹೇಳ್ತಾ ಇರೋದು ಉದಾಹರಣೆಗೆ ಅಷ್ಟೇ. ಈ ರೀತಿ ನಿಮ್ದೇ ಸ್ಥಿತಿಯಲ್ಲಿರೋ ಒಂದು ಹೆಣ್ಣಿಗೆ ನನ್ನಂತಹ ಒಂದು ಗಂಡು ಬಾಳ್ ಕೊಡೋಕೆ ಮುಂದೆ ಬರ್ತಾನೆ ಅಂದ್ರೆ ಆಕೆಯ ಗೆಳತಿಯ ಜಾಗದಲ್ಲಿ ನಿಂತು ನೀವು ಅವಳಿಗೆ ಯಾವ ಸಲಹೆನ ಕೊಡ್ತೀರಾ? ನೀವು ವೇದಳಾಗಿ ಉತ್ತರಿಸೋದು ಬೇಡ, ನಿವೇದನಳಾಗಿಯೇ ಉತ್ತರ ಕೊಡಿ, ಸತ್ಯವನ್ನೇ ಹೇಳಿ ಎಂದು ಸೌರಭ್ ನಿವೇದನಳನ್ನೇ ನೋಡಿದ್ರೆ ಒಂದೆರಡು ಕ್ಷಣ ಮೌನ ವಹಿಸೋ ನಿವೇದನ ಬಳಿಕ ಒಬ್ಬ ಗೆಳತಿಯಾಗಿ ಮದ್ವೆಗೆ ಒಪ್ಕೊಂಡು ಮದ್ವೆ ಆಗಿ ಚೆನ್ನಾಗಿರುವಂತ ಇದ್ದೆ, ಅದು ಸಹ ಅವಳಿಗೆ ಇಷ್ಟ ಇದ್ರೆ ಮಾತ್ರ ಅಂತ ಹೇಳಿದಾಗ ಇದನ್ನೇ ನಾನು ಹೇಳ್ತಾ ಇರೋದು ಎಂದು ಮಧ್ಯ ಮಾತಾಡೋ ಸೌರಭ್ನನ್ನ ತಡೆದು, ಒಂದು ನಿಮಿಷ, ನಾನು ನನ್ನ ಮಾತನ್ನ ಮುಗಿಸ್ಬಿಡ್ತೀನಿ. ನನ್ನಂತಹ ಹೆಣ್ಣಿನ ಗೆಳತಿಯಾಗಿ ನಿನ್ನ ಒಪ್ಪಿಗೆ ಇದ್ರೆ ಮದುವೆ ಆಗು ಅನ್ನೋ ಸಲಹೆಯನ್ನೇ ಕೊಡ್ತಾ ಇದ್ದೆ ನಿಜ. ಆದ್ರೆ ನಿಮ್ಮಂತ ಗಂಡಿನ ಮನೆಯವಳಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯ ಮದುವೆಗೆ ಒಪ್ಪಿಗೆ ಕೊಡ್ತಾ ಇರ್ಲಿಲ್ಲ ಅಂತ ಹೇಳ್ತಾಳೆ ನಿವೇದನ. ಅವಳ ಮಾತಿಗೆ ತುಟಿ ಸೊಟ್ಟ ಮಾಡಿ ನಗೋ ಸೌರಭ್, ಮಾತಲ್ಲಿ ನಿಮ್ಮನ್ನ ಸೋಲ್ಸೋಕ್ ಆಗೋದೇ ಇಲ್ಲ ಬಿಡಿ ವೇದ. ಒಟ್ನಲ್ಲಿ ನಾನು ಮಾಡ್ತಿರೋದೇ ತಪ್ಪು, ಇದರಿಂದ ನನ್ನ ಮನೆಯವರಿಗೆಲ್ಲ ದುಃಖ ಅಂತ ನನ್ನ ಮನ್ಸನ್ನ ಬದಲಾಯಿಸೋಕೆ ನೋಡ್ತಾ ಇದ್ದೀರ ತಾನೆ ಅಂತಷ್ಟೇ ನುಡಿದ ಸೌರಭ್ ಅವಳ ಮನೆಯಿಂದ ಆಚೆಗೆ ಹೋಗ್ತಾನೆ. ಅವನು ಹೋದ ನಂತರ ಸುಮ್ನೆ ಮೂಲೆಯಲ್ಲಿ ಕುಳಿತು ಪ್ರಮೋದ್ನ ಫೋಟೋವನ್ನೇ ದಿಟ್ಟಿಸ್ತಾಳೆ ನಿವೇದನ. ಅವಳ ಮನದ ಮಾತು ಮಂತನ ಅವಳಿಗೆ ಮಾತ್ರವೇ ಗೊತ್ತು. ಇತ್ತ ಮಾರನೇ ದಿನ ಎಂದಿನಂತೆ ಸೌರಭ್ ಮತ್ತೆ ನಿವೇದನ ತಮ್ಮ ಕಾಲೇಜ್ ಕಡೆ ಮುಖ ಮಾಡಿದ್ರೆ ಗಾರ್ಮೆಂಟ್ಸ್ಗೆ ಹೋಗೋ ಬದಲಾಗಿ ನೇರವಾಗಿ ನಿರಂಜನ ಮನೆಗೆ ಹೋಗೋ ಸೌಜನ್ಯ ಮತ್ತೆ ಅವನೆದುರು ನಿಂತು, ಸರ್ ಇವತ್ತೇ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ಅವರನ್ನ ನಿಮ್ ಹತ್ರ ಕರ್ಕೊಂಡು ಬರ್ಲಾ? ಅವ್ರ ಬಳಿ ನಮ್ಮ ಪ್ರೀತಿ ಬಗ್ಗೆ ಅಲ್ಲಲ್ಲ ನನ್ನ ಪ್ರೀತಿ ಬಗ್ಗೆ ಹೇಳಿ ಒಪ್ಸಿ ನಿಮ್ ಜೊತೆಗೆ ಮಾತಾಡೋಕೆ ಕರ್ಕೊಂಡು ಬರ್ತೀನಿ ಸರ್ ಅಂತ ಹೇಳಿದ್ರೆ, ನಿನಗೆ ಎಷ್ಟು ಹೇಳೋದು ತಲೆಗೆ ಹೋಗ್ತಾ ಇಲ್ವಾ ಸೌಜನ್ಯ? ನೀನೇನು ಹೊಟ್ಟೆಗೆ ಅನ್ನ ತಿನ್ನೋದಿಲ್ವಾ? ಒಂದೇ ಮಾತನ್ನ ಪದೇ ಪದೇ ಕೇಳಿ ನನಗೆ ಎಷ್ಟು ಹಿಂಸೆ ಮಾಡ್ತಿದ್ಯಾ? ಅಯ್ಯೋ ಪಾಪ ಅಂತ ನಿನ್ಗೆ ಸಹಾಯ ಮಾಡಿದ್ದೆ ದೊಡ್ಡ ತಪ್ಪಾಗಿ ಹೋಯ್ತು. ಪ್ರೀತಿ ಪ್ರೀತಿ ಅಂತ ನನ್ ಹಿಂದೆ ಬರ್ತಿದ್ಯಾ? ನಿನಗೆ ನಿಜವಾಗಿಯೂ ನನ್ನ ಮೇಲೆಲ್ಲ ಪ್ರೀತಿ ಮೂಡಿರೋದು ಈ ನನ್ನ ಹಣ ಆಸ್ತಿ ಮೇಲೆ, ನನ್ನ ಶ್ರೀಮಂತಿಕೆ ಮೇಲೆ ನಿನ್ಗೆ ಪ್ರೀತಿ ಮೂಡಿರೋದು. ಇದುವರೆಗೂ ಬಡತನದಲ್ಲೇ ಬೆಳೆದ ನೀನು ಈ ರೀತಿಯಾಗಿ ನನ್ನನ್ನ ಮದ್ವೆ ಆದ್ರೆ ಶ್ರೀಮಂತಿಕೆ ಜೀವನ ಮಾಡಬಹುದು ಅನ್ನೋ ಆಸೆಗೆ ಈ ರೀತಿ ನನ್ನ ಹಿಂದೆ ಬಿದ್ದಿದ್ಯಾ ತಾನೆ ಅಂತ ಬೇಕಂತಾನೆ ಅವಳಿಗೆ ನೋವಾಗುವಂತೆ ಮಾತಾಡ್ತಾನೆ ನಿರಂಜನ್. ಅವನ್ ಮಾತಿಂದ ಬಹುವಾಗಿ ನೊಂದ ಸೌಜನ್ಯ ಈ ರೀತಿ ಹಣ ಆಸ್ತಿ ಬಗ್ಗೆ ಹೇಳಿ ನನ್ನ ಪ್ರೀತಿಗೆ ಅವಮಾನ ಮಾಡಬೇಡಿ ಸರ್. ನಾನು ನಿಮ್ಮ ಹಣವನ್ನ ನೋಡಿ ನಿಮ್ಮನ್ನ ಇಷ್ಟಪಡ್ಲಿಲ್ಲ, ನಿಮ್ಮ ಗುಣವನ್ನ ನೋಡಿ ನಿಮ್ಮ ಧೀಮಂತ ವ್ಯಕ್ತಿತ್ವಕ್ಕೆ ನಾನು ಶರಣಾಗಿದ್ದು. ನಿಜವಾಗಿಯೂ ನಾನು ನಿಮ್ಮ ಮನಸ್ಸನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಹೊರತು ನಿಮ್ಮ ಹಣವನ್ನಲ್ಲ. ನನಗೆ ನಿಮ್ಮ ಹಣ ಆಸ್ತಿ ಅಂತಸ್ತು ಏನು ಬೇಡ, ನನಗೆ ನಿಮ್ಮ ಪ್ರೀತಿ ಮಾತ್ರ ಸಾಕು ಅಂತ ಹೇಳಿದ್ರೆ ಮತ್ತಷ್ಟು ಕೋಪಗೊಂಡ ನಿರಂಜನ್, ಹೌದಾ ನೀನು ನನ್ನನ್ನ ಅಷ್ಟು ಪ್ರೀತಿ ಮಾಡ್ತಿದ್ಯಾ? ನನ್ನಿಂದನೂ ಕೂಡ ನಿನಗೆ ಪ್ರೀತಿ ಮಾತ್ರ ಬೇಕಾ? ಹಾಗಾದ್ರೆ ಬಾ, ಪ್ರೀತಿ ಕೊಡ್ತೀನಿ, ನಿನ್ಗೆ ಸಾಕು ಅನ್ನೋವಷ್ಟು ಪ್ರೀತಿ ಕೊಡ್ತೀನಿ ಅಂತ ಅವಳನ್ನ ತನ್ನತ್ತ ಸೆಳೆದು ಗಟ್ಟಿಯಾಗಿ ಅಪ್ಪಿ, ನೀನು ಬಯಸ್ತಾ ಇರೋದು ಇದನ್ನೇ ಅಲ್ವಾ? ಇದೇ ಪ್ರೀತಿಗಾಗಿ ಆ ಮನಸ್ವಿ ಮನೆಗೂ ಹೋಗಿದ್ದೆ ತಾನೆ? ಈಗ್ಲೂ ಈ ಪ್ರೀತಿ ತಾನೇ ನಿನಗೆ ಬೇಕಾಗಿರೋದು ಅಂತ ಅವಳ ಮೇಲಿನ ಹಿಡಿತ ಬಿಗಿ ಮಾಡಿದ ಕೂಡ್ಲೆ ಬೆಚ್ಚಿ ಅವನನ್ನ ಹಿಂದೆ ತಳ್ಳಿದ ಸೌಜನ್ಯ ಕಣ್ಣು ತುಂಬಿಕೊಂಡು ಅವನ ತಲೆ ನೋಡುವಾಗ, ಯಾಕೆ ಸೌಜನ್ಯ ಏನಾಯ್ತು ನಿನಗೆ? ನೀನು ಬಯಸ್ತಾ ಇರೋದು ಇದೇ ರೀತಿಯ ಪ್ರೀತಿಯನ್ನ ತಾನೆ? ಮತ್ ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ನಿನಗೆ ಅದೆಷ್ಟು ಪ್ರೀತಿ ಬೇಕು ಕೊಡ್ತೀನಿ ಬಾ, ಅಥವಾ ನೀನೇ ನಿನ್ನ ಪ್ರೀತಿ ತೀರೋವರೆಗೂ ಪ್ರೀತಿ ಮಾಡು ಅಂತ ಒರಟಾಗಿ ನುಡಿದ ನಿರಂಜನ್ ಮತ್ತೆ ಅವಳನ್ನ ಒರಟಾಗಿ ತನ್ನತ್ತ ಸೆಳೆದ್ರೆ ಬೇಡ ಅಂತ ಅಡ್ಡಡ್ಡ ತಲೆ ಆಡಿಸಿ ಅವನಿಗೆ ಕೈ ಮುಗ್ದ ಸೌಜನ್ಯ, ನನ್ನ ಪ್ರೀತಿಗೆ ಒಳ್ಳೆ ಬಹುಮಾನ ಕೊಟ್ರಿ ಸರ್. ಮೊದ್ಲು ನನ್ನ ಪ್ರೀತಿ ಆಕರ್ಷಣೆ ಅಂತ ಹೇಳಿದ್ರಿ, ಆಗ್ಲೇ ಹಣಕ್ಕಾಗಿ ನಿಮ್ ಹಿಂದೆ ಬಿದ್ದಿದ್ದೀನಿ ಅಂತ ಹೇಳಿ ನನ್ನ ಪ್ರೀತಿಗೆ ಅವಮಾನ ಮಾಡಿದ್ರೆ, ಈಗ ನೋಡಿದ್ರೆ ದೈಹಿಕ ಸುಖಕ್ಕಾಗಿ ನಿಮ್ ಹಿಂದೆ ಬಂದಿದ್ದೀನಿ ಅನ್ನೋ ಮೂಲಕ ನನ್ನ ನಡತೆಗೆ ಅವಮಾನ ಮಾಡಿದ್ರಿ ಸರ್. ಇದಕ್ಕಿಂತ ಹೆಚ್ಚಿನ ನೋವನ್ನ ಸಹಿಸ್ಕೊಳ್ಳೋ ಶಕ್ತಿ ನನ್ನಲ್ಲಿ ಇಲ್ಲ. ಇನ್ಯಾವತ್ತು ಪ್ರೀತಿ ಪ್ರೇಮದ ಹೆಸರಲ್ಲಿ ನಿಮ್ ಎದುರು ಬರಲ್ಲ ಸರ್, ಕ್ಷಮಿಸ್ಬಿಡಿ. ಇವತ್ತೇ ನನ್ನ ಅಪ್ಪ ಅಮ್ಮನ ಜೊತೆಗೆ ಊರಿಗೆ ಹೋಗ್ತೀನಿ ಅಂತ ಬಾಗಿಲವರೆಗೂ ಹೋದವಳು ತುಂಬಿದ ಕಣ್ಣುಗಳಿಂದಲೇ ಮತ್ತೊಮ್ಮೆ ಅವನ ಕಡೆ ನೋಡ್ತಾ, ಸರ್
ಅಂತ ದೀನವಾಗಿ ಕರೆದ್ರೆ ಯಾವುದೇ ಭಾವಗಳನ್ನ ತೋರದ ನಿರಂಜನ್ ಅವಳ ಕಡೆ ನೋಡಿದಾಗ, ಎದೆ ಬಗ್ದು ತೋರ್ಸೋಕೆ ನಾನೇನು ದೇವ್ರಲ್ಲ ಸರ್, ಆದ್ರೂ ಹೇಳ್ತೀನಿ, ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿ ಮಾಡಿದ್ದೆ. ನನಗೂ ಪ್ರೀತಿಗೂ ದೈಹಿಕ ವಾಂಛೆಗೂ ವ್ಯತ್ಯಾಸ ತಿಳಿದಿದೆ. ನಾನು ಬಯಸಿದ್ದು ನಿಮ್ಮಿಂದ ಪ್ರೀತಿ ಮಾತ್ರ, ದೈಹಿಕ ಸುಖವನ್ನಲ್ಲ. ದೈಹಿಕ ಸುಖಕ್ಕಾಗಿ ಮನಸ್ವಿಯ ನರ್ಸಿ ಹೋಗಿರ್ಲಿಲ್ಲ ನಾನು. ನನ್ನ ಪ್ರೀತಿಗೆ ಅವಮಾನ ಮಾಡದಂತೆ ನನ್ನ ನಡತೆಗೂ ಕಳಂಕ ಹಚ್ಚಬೇಡಿ ಅಂತ ನುಡಿದವಳು ಅಳುತ್ತಲೇ ಅಲ್ಲಿಂದ ಹೋಗ್ತಾಳೆ. ಅವಳು ಹೋದ ನಂತರ ಮೌನವಾಗಿ ಕುಳಿತು ತನ್ನ ಬೊಗಸಿಗೆ ಮೊಗ ತೆಗೆದುಕೊಂಡ ನಿರಂಜನ್ ಎಷ್ಟೋ ಹೊತ್ತು ಹಾಗೆಯೇ ಕುಳಿತು ನಂತರ ಮುಖ ತೊಳೆದು ಗೌರ್ಮೆಂಟ್ಸ್ ಕಡೆಗೆ ಹೋದ್ರೆ ಅಲ್ಲಿ ಸೌಜನ್ಯ ಇರ್ಲಿಲ್ಲ. ಈತ ಕಾಲೇಜು ಮುಗಿಸಿ ಸಂಜೆ ಮನೆಗೆ ಬಂದ ನಿವೇದನ ಮೊದಲು ನಿರಂಜನ್ಗೆ ಕಾಲ್ ಮಾಡಿ, ಸರ್, ಇವತ್ತು ಸೌಜನ್ಯ ಅವಳ ಅಪ್ಪ ಅಮ್ಮನನ್ನ ಕರ್ಕೊಂಡು ಕಾಲೇಜಿನ ಬಳಿ ಬಂದಿದ್ಲು. ಪಾಪ ಆ ಹುಡುಗಿ ಇವತ್ತು ಅವಳು ಊರಿಗೆ ಹೋದ್ಲು. ಬಹಳವೇ ಬೇಸರದಲ್ಲಿ ಇದ್ಲು. ಏನಾಯ್ತು ಸೌಜನ್ಯ ಅಂತ ಎಷ್ಟೇ ಕೇಳಿದ್ರು ಏನೊಂದು ಹೇಳಿಲ್ಲ. ಊರಿಗೆ ಹೋಗ್ತಾ ಇದ್ದೀನಿ ಅಕ್ಕ, ಮರಳಿ ಈ ಕಡೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಕೊನೆಯದಾಗಿ ನಿಮ್ ಜೊತೆಗೆ ಮಾತಾಡೋ ಸಲುವಾಗಿ ಬಂದೆ ಅಂದಷ್ಟೇ ಹೇಳ್ದವಳು ನನ್ನನ್ನ ಗಟ್ಟಿಯಾಗಿ ಅಪ್ಪಿ ಅಳ್ತಾ ಇದ್ಲು. ಯಾಕ್ ಸರ್, ನೀವು ಅವಳ ಮನ್ಸಿಗೆ ನೋವಾಗುವಂತೆ ಏನಾದ್ರೂ ಮಾತಾಡಿದ್ರಾ ಅಂತ ಪ್ರಶ್ನಿಸಿದ್ರೆ ಅವಳಿಗೆ ಉತ್ತರಿಸೋಕೆ ನಿರಂಜನ್ ಹೆಣಗಾಡುವಾಗ ನಿವೇದನಳ ಮನೆಯ ಬಾಗ್ಲು ಕುಟ್ಟೋ ಶಬ್ದ ಆಗಿ ಹಾಗೆ ಫೋನ್ ಇಟ್ಕೊಂಡೆ ಬಾಗಿಲ ಬಳಿ ಹೋದ ನಿವೇದನ ತನ್ನ ಮನೆ ಬಾಗಿಲ ಬಳಿ ನಿಂತಿದ್ದ ತುಸು ವಯಸ್ಸಾದ ವೃದ್ಧ ದಂಪತಿಯನ್ನ ನೋಡಿ, ಯಾರ್ ನೀವು, ಯಾರ್ ಬೇಕಿತ್ತು ಅಂತ ಕೇಳಿದ್ರೆ, ನಾನು ಶೇಷಣ್ಣ, ಇವಳು ನನ್ನ ಹೆಂಡತಿ ವೀಣಾ, ನಾವಿಬ್ರು ಸೌರಭ್ನ ಅಪ್ಪ ಅಮ್ಮ ಅಂತ ಪರಿಚಯಿಸ್ಕೊಳ್ತಾರೆ ಅವರು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ.